ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಅಭಿನಯ ಚಕ್ರವರ್ತಿಯ ಸಿನಿಮಾ ಬರ್ತಾ ಇದೆ ಅಂದ್ರೆ ಅಲ್ಲಿ ಒಂದಿಷ್ಟು ಪ್ರೇಕ್ಷಕರು ಬಂದೇ ಬರ್ತಾರೆ, ಸಿನಿಮಾನ ಹಿಟ್ ಮಾಡೇ ಮಾಡ್ತಾರೆ. ಕಳೆದ ವರ್ಷ ಡಿಸೆಂಬರ್ 25ಕ್ಕೆ ನೆನಪಿದ್ರೆ ಮ್ಯಾಕ್ಸ್ ಸಿನಿಮಾ ಯಾವ ರೀತಿ ಅಬ್ಬರವನ್ನ ಸೃಷ್ಟಿಸಿತ್ತು ಅನ್ನೋದು ಗೊತ್ತೇ ಇರುತ್ತೆ. ಈ ವರ್ಷ 25/12/2025 2/25. ಸೊ ಈ ಡೇಟಿಗೆ ಮಾರ್ಕ್ ಮಾಡಕ್ಕೆ ಮಾರ್ಕ್ ಸಿನಿಮಾ ಎಂಟ್ರಿ ಆಗ್ತಾ ಇದೆ. ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆಗೆ ಬಾದ್ಶಾ ಕಿಚ್ಚ ಸುದೀಪ್ ಅವ್ರು ನಮ್ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. 25 ನಿಮ್ಮ ಇದಕ್ಕೆ ಒಂಥರ ಸಕ್ಸಸ್ ಅನ್ಸುತ್ತೆ ಸರ್. ಲಾಸ್ಟ್ 25 ಮ್ಯಾಕ್ಸ್ ಬೀಟ್ ಮಾಡಿತ್ತು, ಅದು ಯಾವ ರೇಂಜ್ಗೆ ಅಂತ ಗೊತ್ತಿರುತ್ತೆ. ಈ ವರ್ಷನೂ ಅದೇ ರೀತಿ. ಆಕ್ಚುಲಿ ಇಲ್ಲ ರೀ ದೀಪಿಕಾ, ಆ ಥರ ಏನಿಲ್ಲ. ನೀವು ಅನ್ಕೊಂಡಿದ್ದೀರ ಅಷ್ಟೇ, ಅದೆಲ್ಲ ಕೂಡ್ಕೊಂಬರ್ಬೇಕು. ಹಿಂಗೆ ಹಾಗೆ ನೋಡಕ್ ಹೋದ್ರೆ July 6th ಬಂದ್ಬಿಟ್ಟು ನಮ್ಮ ಫೇವ್ರೆಟ್ ಡೇಟ್ ಆಗಬೇಕು. ಹುಚ್ಚ ಮತ್ತು ಈಗ ಎರಡು ನನ್ನ ಕರಿಯರ್ದು ಬಿಗ್ಗೆಸ್ಟ್ ಹಿಟ್ಸ್. ಒಂದು ನಾವು ಎನ್ಕ್ವೈರಿ ಮಾಡಿದಾಗ December 25th ಯಾವುದು ಇರಲಿಲ್ಲ. ಸೊ ನಾವು July 5th ಇಫ್ ಯು ರಿಮೆಂಬರ್ ಪ್ರೆಸ್ ಮೀಟಿಗೆ ಕೂತಾಗ ಅವತ್ತು ಅನೌನ್ಸ್ ಮಾಡಿಬಿಟ್ಟೆ ನಾನು, December 25th ಬರ್ತಾ ಇದೀವಿ ಅಂದ್ಬಿಟ್ಟು. ದಟ್ ವಾಸ್ ಅ ಸ್ಟ್ರಗಲ್ ಆ್ಯಂಡ್ ಅ ಚಾಲೆಂಜ್ ದೀಪಿಕಾ ಅವರೇ. ಆ ಥರ ಹೇಳಿಬಿಟ್ಟು ಇಟ್ಸ್ ನಾಟ್ ಈಸಿ ಆಲ್ಸೋ. ಅಥವಾ ಒಂದು ಸೆಂಟಿಮೆಂಟ್ ಇದೆ ಅಂದ್ಬಿಟ್ಟು ಆ ಥರ ಸಿನಿಮಾನು ಸುತ್ತಕ್ಕಾಗಲ್ವಲ್ಲ ಸರ್. ಈ ಸಲ ನಾವು ಅಬ್ಸರ್ವ್ ಮಾಡಿದ್ರೆ ವಿಜಯ್ ಅವರು ನಿಮ್ಮ ಫೇವ್ರೆಟ್ ಡೈರೆಕ್ಟರ್ ಅನ್ಸ್ಬಿಡ್ತು ನಮಗೆ. ಒನ್ ಆಫ್ ದಿ ಫೇವ್ರೇಟ್ಸ್ ಅನ್ನು, ನಮ್ಮ ಫೇವ್ರೇಟ್ ಅಂದ್ರೆ ತಪ್ಪಾಗುತ್ತೆ. ಬಿಕಾಸ್ ಐ ಹ್ಯಾವ್ ಅದರ್ ಆಕ್ಟರ್ಸ್, ಡೈರೆಕ್ಟರ್ಸ್, ಐ ರಿಯಲಿ ಲವ್ ಟು ವರ್ಕ್ ವಿತ್ ಆಲ್ ಆಫ್ ದೆಮ್. ಹಿಟ್ಸ್ ಕೊಡೋದು ಒಂದು ಲೆಕ್ಕ ಆದರೆ, ಒಂದು ಪ್ಯಾಷನೇಟ್ ಆಗಿ ಸಿನಿಮಾ ಮೇಕರ್ಸ್ ಕೆಲವರು ಇದ್ದಾರೆ. ನಾನು ಅಂಥವ್ರೊಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಜಯ್ದು ಏನಾಯಿತು ಅಂದರೆ, ಈ ಪರ್ಟಿಕ್ಯುಲರ್ಲಿ ನಾನು ಈ ವಿಜಯ್ ಒಟ್ಟಿಗೆ ನಾನು ಆ್ಯಕ್ಚುಲಿ ಒಂದು 2-3 ಜನ ಹತ್ರನೂ ಮಾತಾಡಿದ್ದೆ. ಈ ವರ್ಷ ಏನಾದ್ರು ಮಾಡೋಕ್ಕಾಗುತ್ತಾ, ಮಾಡಬಹುದಾ? ಬಿಕಾಸ್ ಎಲ್ರದ್ದು ಡೇಟ್ ಇದೆ, ಎಲ್ರದ್ದು ಮಾಡೋದಿದೆ, ಬಟ್ ನಾಟ್ ಇಮಿಡಿಯೇಟ್ಲಿ. ಸೊ ವಿಜಯ್ ವಾಸ್ ವಿತ್ ಮೀ ಆ್ಯಂಡ್ ಐ ನ್ಯೂ ವಿಜಯ್ ಇಸ್ ಫ್ರೀ. ಆ್ಯಂಡ್ ವಿಜಯ್ ಒಂದು ಚಿಕ್ಕ ಎಳೆ ಹೇಳಿದರು ನನಗೆ ಮ್ಯಾಕ್ಸ್ ಮಾಡಬೇಕಾದ್ರೆ. ಯಾವುದೋ ಒಂದು ದಿವಸ ಕೂತ್ಕೊಂಡಾಗ ಈ ಥರ ಒಂದು ಥಾಟ್ ಇದೆ ಸರ್ ನನಗೆ ಅಂತ. ಸೊ ಐ ಇಮಿಡಿಯೇಟ್ಲಿ ಕಾಲ್ಡ್ ಹಿಮ್ ಅಷ್ಟೇ. ಈ ಥರ ದಿಸ್ ಇಸ್ ಐಮ್ ಟಾಕಿಂಗ್ ಅಬೌಟ್ March April. ಅವಾಗ ಏನಾರು ಒಂದು ಇದ್ರೆ ದಟ್ ನಾಟ್ ಹೇಳಿದ್ರಿ ಒಂದ್ಸತಿ ಬಂದು ಹೇಳಿ ನನಗೆ ಅಂತ. ಅದಾದಮೇಲೆ ವಿ ಸ್ಟಾರ್ಟೆಡ್ ಡೆವಲಪಿಂಗ್, ವಿ ವೆಂಟ್ ಹೆಡ್. ಸರ್, ನೀವು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀರಾ, ತುಂಬಾ ಜನ ನನಗೆ ಸುತ್ತಿ ಬಳಸ್ಕೊಂಡು ಕತೆ ಹೇಳಕ್ಕೆ ಬರ್ತಾರೆ, ಬಟ್ ವಿಜಯ್ ಡೈರೆಕ್ಟ್ ಆಗಿ ಬಂದ್ರು, ಡೈರೆಕ್ಟ್ ಆಗಿ ಲಾಕ್ ಆದ್ರು ಅಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ನೀವು ಹೇಳ್ತೀರಾ. ಅಂದ್ರೆ ಇವತ್ತಿಗೂ ಒಂದಿಷ್ಟು ನಿರ್ದೇಶಕರಿಗೆ ಡೈರೆಕ್ಟ್ ಆಗಿ ಬಂದು ಹೇಳುವಂತ ಧೈರ್ಯ ಇಲ್ವಾ ಸುದೀಪ್ ಸರ್? ದಟ್ಸ್ ನಾಟ್ ದ ವೇ. ಸುತ್ತಿ ಬಳಸಿ ಅನ್ನೋದು ರಾಂಗ್ ಆಗುತ್ತೆ. ನಾನು ಸುತ್ತಿ ಬಳಸಿ ಅಂತ ಹೇಳಿದೆ. ಏನಾಗುತ್ತೆ, ಅಕ್ಕಪಕ್ಕ ಕ್ರಾಸಲ್ಲಿ ಇರ್ತಾರೆ, ನಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದೆ. ಇಫ್ ಐ ಆಮ್ ನಾಟ್ ರಾಂಗ್. ಸಮ್ಟೈಮ್ಸ್ ಅ ಡೈರೆಕ್ಟ್ ವೇ ಇಸ್ ದ ಬೆಟರ್ ವೇ ಅಂತ ಅನ್ಸುತ್ತೆ. ಏನಾಗುತ್ತಮ್ಮ, ಅವ್ರದ್ದು ತಪ್ಪಲ್ಲ. ಮೇ ಬಿ ಆಕ್ಸೆಸಿಬಿಲಿಟಿ ಇಶ್ಯೂಸ್ ಇರುತ್ತೆ, ವಿಚ್ ಇಸ್ ಐ ಗೆಸ್ ದೇರ್ ಇನ್ ಎನಿವೇರ್ನು. ಇವಾಗ ನನಗೊಬ್ರು ಮ್ಯಾನೇಜರ್ ಅಂತ ಇದೆ, ಇನ್ನೊಬ್ರು ಅವ್ರ ಥ್ರೂ ಬಂದರೆ ಈಸಿ ಆ್ಯಕ್ಚುಲಿ ಅದು. ಬಟ್ ಏನಾಗುತ್ತೆ, ಸಮ್ಟೈಮ್ಸ್ ಯಾವುದೋ ಪ್ರೊಡಕ್ಷನ್ ಹೌಸ್ ಇನ್ನೊಂದೇನೋ ಬಂದಾಗ ಸಮ್ಟೈಮ್ಸ್ ವಿ ಮಿಸ್ ಇಟ್. ವಿಜಯ್ದೇನಾಯಿತು, ಒಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು, ದಾನವ್ರ ಮೂಲಕ ಬಂದಿದ್ರು. ಸೊ ಅಟೆನ್ಷನ್ ಸಿಕ್ತು, ನಾನು ಮಾತಾಡಿದೆ ಅವ್ರ ಹತ್ರ. ಸೊ ಆ ಮೂಲಕ ಬಂದಿದ್ದಾರೆ ಅವ್ರ ಒಳಗಡೆ. ಸರ್, ಮ್ಯಾಕ್ಸ್ ಒನ್ ನೈಟ್ ಅಲ್ಲಿ ನಡೆಯುವಂತ ಸ್ಟೋರಿ, ಅದನ್ನ ತುಂಬಾ ಜನ ಇಷ್ಟಪಟ್ಟಿದ್ರು. ಒನ್ ನೈಟ್ ಸ್ಪೀಡ್ ಆಗಿ ಮುಗ್ದೋಗುತ್ತೆ ಸಿನಿಮಾ. ಮಾರ್ಕ್ ಅದೇ ತರ ಆ ಸ್ಪೀಡ್ ಇದೆಯಾ ಅಂತ? ಯಾಕಂದ್ರೆ ಒಂದೇ ನಿರ್ದೇಶಕ, ಸೊ ಮಾಡುವ ಪ್ಯಾಟರ್ನ್ ಜಾನರ್. ಇಟ್ಸ್ 48 hours ಅಲ್ಲಿ ನಡೆಯುವಂತ ಒಂದು ಸಿನಿಮಾ, ನಾಟ್ 24 hours. ಅದು ಒಂದು ರಾತ್ರಿ, ಆಲ್ಮೋಸ್ಟ್ ಜಸ್ಟ್ ಅಬೌಟ್ ಲೆಸರ್ ದನ್ 12 hours ಕತೆ. ಅದು ಯಾವುದು ಮ್ಯಾಕ್ಸ್. ಇದು ಒಂದು 48 hours ಇದೆ, ಪ್ಲಸ್ ಒಂದು ಟೈಮ್ ಲೈನ್ ಇಂಪಾರ್ಟೆಂಟ್ ಇದೆ ಸಿನಿಮಾಗೆ. ಆ್ಯಂಡ್ ಸ್ಪೀಡ್ ಡೆಫಿನೆಟ್ಲಿ ಎಸ್. 12 ಗಂಟೆ ಒಳಗೆ ನಡೆಯುವಂಥ ಒಂದು ಸಿನಿಮಾನ ನಾವು ಆ ಸ್ಪೀಡಲ್ಲಿ ಹೇಳಿದ್ವಿ ಅಂದರೆ, ಅದೇ ಟೈಮಲ್ಲಿ ಅಂದರೆ ಈಗ 2.25 ಗಂಟೆ ಅಂತ ಅಂದ್ಕೊಳ್ಳೋಣ, ಅದೇ 2.25 ಗಂಟೆಯಲ್ಲಿ 48 hours ಸಿನಿಮಾ ಹೇಳ್ಬೇಕು ನಾನು. ಸ್ಪೀಡ್ ಇನ್ನೂ ಜಾಸ್ತಿ ಇರುತ್ತಲ್ಲ. ಸ್ಪೀಡ್ ಅನ್ನೋದಕ್ಕಿಂತ ನಿಮ್ಗೆ ಯಾಕೆ ಸ್ಪೀಡ್ ಅನ್ನಿಸ್ತು ಮ್ಯಾಕ್ಸ್ ಅಂದರೆ, ಎಲ್ಲೂ ಡೈವರ್ಟ್ ಆಗಿಲ್ಲ. ಅದರ ಅನಾವಶ್ಯಕ ಒಂದು ಸಾಂಗಿಗೆ ಹೋಗಲಿಲ್ಲ, ಒಂದು ಕಾಮಿಡಿ ಸೀನಿಗೆ ಹೋಗಲಿಲ್ಲ, ಇನ್ನೊಂದಕ್ಕೆ ಹೋಗಲಿಲ್ಲ. ಸೊ ಐ ಗೆಸ್ ದಟ್ ಇಸ್ ವಾಟ್ ಮೇಡ್ ಯು ಫೀಲ್, ಬಿಕಾಸ್ ಕತೆ ಒಳಗೆ ಇದ್ರಿ ತಾವು. ಸರ್, ಮಾರ್ಕ್ ಅನ್ನೋದು ನಿಮ್ಮ ಕ್ಯಾರೆಕ್ಟರ್ ನೇಮ್ ಅಂತ, ಯಾಕಂದ್ರೆ ಅಜಯ್ ಮಾರ್ಕಾಂಡೇಯ ಅಂತ ಇದೆ. ಹೌದು, ಅಜಯ್ ಮಾರ್ಕಾಂಡೆ, ಅಕ್ಕ ಮಾರ್ಕ್. ಅವನಿಗೆ ಕರೆಯೋದೇ ಇದರಲ್ಲಿ ಮಾರ್ಕ್ ಅಂತ, ಅದರಲ್ಲಿ ಮ್ಯಾಕ್ಸ್ ಅಂತ ಹಿಂಗೆ ಕರೀತಾ ಇರ್ತಾರೆ, ಇದರಲ್ಲಿ ಮಾರ್ಕ್. ಸರ್, ಒಬ್ಬ ಸಿಎಂ ನ ಉಳಿಸಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಒಂದು ಟ್ರೈಲರ್ ಅಲ್ಲಿ ಒಂದು ಬಿಟ್ಟು ಹೋಗುತ್ತೆ. ಸರ್, ಸಿಎಂ ಆಗೋ ಕನ್ಸಿದ್ಯಾ ಸುದೀಪ್ ಸರ್ಗೆ? ಆ ಥರ ಆಸೆಗಳು ನನಗಿಲ್ಲ. ಆ್ಯಂಡ್ ಸದ್ಯಕ್ಕೆ ನನಗೆ ಗೊತ್ತಿರೋದು, ಸಿನಿಮಾನ ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ. ಆ್ಯಂಡ್ ಸಿನಿಮಾ ನನ್ನನ್ನು ತುಂಬ ಪ್ರೀತಿಸ್ತಾ ಇದೆ. ಸಿನಿಮಾ ನೋಡೋ ನನ್ನ ವೀಕ್ಷಕರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನಂಗೆ ಇನ್ನೂ ಆ ಥಾಟ್ಗೆ ಹೋಗಿಲ್ಲ. ನನಗಿನ್ನೂ ಇದರಲ್ಲೇ ಇಲ್ಲ ನಾನು ಆ್ಯಕ್ಚುಲಿ ಮೈಂಡ್ ಸೆಟ್ ಅಲ್ಲಿ. ಸರ್, ಕಾಕಿ ಅಂದ್ರೇನೆ ಅದು ನಿಮ್ಮನ್ನು ಬಿಡಲ್ಲ ಅಥವಾ ನೀವು ಕಾಕಿಯನ್ನ ಬಿಡಲ್ವೋ ಗೊತ್ತಿಲ್ಲ. ಅಂದ್ರೆ ಕಾಕಿ ಧರಿಸದಿದ್ರು ಒಂದು ಪೊಲೀಸ್ ಗೆಟಪ್ ಅಲ್ಲಿ ನೀವು ಮಿಂಚ್ತೀರಾ. ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಮಾಡೋದ್ರೆ, ರಾಜಕೀಯ ವ್ಯಕ್ತಿಯಾಗಿ ಯಾವಾಗ ಬರ್ತೀರಾ ಅಥವಾ ಒಂದು ಗೊತ್ತಿಲ್ಲ. ಸಿ, ಐ ಥಿಂಕ್ ಐ ಆಮ್ ಸಂಬಡಿ ಹೂ ಗೋಸ್ ವಿತ್ ದ ಫ್ಲೋ. ಹಾಗೆ ನೋಡೋಕೆ ಹೋದ್ರೆ ನಾನು ಆ್ಯಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ, ಅದೇ ಡೈರೆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿರಲ್ಲ, ಅದೇ ಪ್ರೊಡ್ಯೂಸರ್ ಆಗ್ತೀನಿ ಅಂತ ಅನ್ಕೊಂಡಿರಲ್ಲ, ಅದೇ ನಾನು ಎಲ್ಲ ಬಂದಿರೋದು ಇಂಜಿನಿಯರಿಂಗು. ವೇರ್ ಇಸ್ ಮೈ ಪ್ರೊಫೆಷನ್, ವೇರ್ ಇಸ್ ದಿಸ್ ಪ್ರೊಫೆಷನ್, ಯು ಟೆಲ್ ಮಿ ದಟ್. ಅದು ಓದಿದ್ದೇ ಬೇರೆ ನಾನು.
ಸಮಟೈಮ್ಸ್ ದೀಪಿಕಾ ಐ ಥಿಂಕ್ ವಿ ಶುಡ್ ಗೋ ವಿತ್ ದ ಫ್ಲೋ. ವಾಟ್ ಇಸ್ ದ ರಿಕ್ವೈರ್ಮೆಂಟ್? ಇವಾಗ ಸದ್ಯಕ್ಕೆ ಸಿನಿಮಾದಲ್ಲಿದೆ, ಕೆಲಸ ಇದೆ, ಇದರಲ್ಲಿ ಇನ್ನೂ ಮಾಡೋವಂಥದ್ದಿದೆ, ತುಂಬ ಜನ ಕತೆ ಬರೀತಾ ಇದ್ದಾರೆ. ಸೊ ಐ ಗೆಸ್ ಐ ಆಮ್ ಹಿಯರ್, ಐ ಆಮ್ ಕಂಫರ್ಟಬಲ್ ವಿತ್ ವಾಟ್ ಐ ಆಮ್ ಡೂಯಿಂಗ್. ಇನ್ ಕೇಸ್ ಆ ತರ ಪಾತ್ರ ಬಂದ್ರೆ ಸರ್, ಒಬ್ಬ ರಾಜಕೀಯ ವ್ಯಕ್ತಿಯ ಪಾತ್ರ ಐ ಆಮ್ ನಾಟ್ ಟು ಇಂಟ್ರೆಸ್ಟೆಡ್. ಯಾಕಂದ್ರೆ ನಾನು ಕಿಚ್ಚ ಮಾಡಿದ್ದೀನಿ ಒಂದ್ಸಲ. ಸಮ್ವೇರ್ ಐ ಫೀಲ್ ಆ ಪೊಲಿಟಿಕಲ್ ಸ್ಟೋರಿ ಹೋದಾಗ ನೀವು ಐ ಥಿಂಕ್ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ಪರ್ಸ್ನಲಿ ನನಗೆ ಆ ಪೊಲಿಟಿಕಲ್ ಆಸ್ಪೆಕ್ಟ್ ಅಥವಾ ಪೊಲಿಟಿಕಲ್ ಇನ್ಕ್ಲೈನ್ಡ್ ಆಗಿರುವಂಥ ಒನ್ ಆಫ್ ದಿ ಪಾರ್ಟ್ ಆಫ್ ದ ಸಿನಿಮಾದಲ್ಲಿ ಪಾಲಿಟಿಕ್ ಇದ್ರೆ ಓಕೆ. ನನಗೆ ಹೋಲ್ ಸಿನಿಮಾ ಪಾಲಿಟಿಕ್ಸ್ ಮೇಲೆ ಹೋಗುತ್ತಂದ್ರೆ ಐ ಆಮ್ ನಾಟ್ ಕೀನ್ ಆನ್. ಮಾರ್ಕ್ ಟ್ರೈಲರ್ ಸ್ಟಾರ್ಟ್ ಆಗೋದೇ ಈ ಮಕ್ಕಳ ಕಿಡ್ನಾಪ್ ವಿಚಾರವಾಗಿ ಶುರುವಾಗುತ್ತೆ. ಹ್ಯೂಮನ್ ಟ್ರಾಫಿಕ್ ಜಾಸ್ತಿ ಇದೆಯಾ ಸಿನಿಮಾದಲ್ಲಿ? ಇಲ್ಲ, ಅದಕ್ಕೆ ಟಚ್ ಮಾಡಿಲ್ಲ. ಇಟ್ಸ್ ನಾಟ್ ಅಬೌಟ್ ಹ್ಯೂಮನ್ ಟ್ರಾಫಿಕಿಂಗ್. ದೇರ್ಸ್ ಅ ರೀಸನ್ ಟು ದಿಸ್. ಮಕ್ಕಳದೊಂದು ತುಂಬ ದೊಡ್ಡ ಇಮೋಷನ್ ಇದೆ ಸಿನಿಮಾದಲ್ಲಿ, ಬಟ್ ಇಟ್ ಇಸ್ ನಾಟ್ ಅಬೌಟ್ ಹ್ಯೂಮನ್ ಟ್ರಾಫಿಕಿಂಗ್. ಆ ಮಕ್ಕಳದು ಟ್ರಾಫಿಕ್ ಇದರದ್ದು ಅದೆಲ್ಲ, ದಿಸ್ ಸ್ಟೋರಿ ಇಸ್ ನಾಟ್ ಅಬೌಟ್ ದಟ್ 100%. ಬಟ್ ಇಟ್ಸ್ ಅ ವೆರಿ ಮೇಜರ್ ಪಾರ್ಟ್. ಮಕ್ಕಳು ಕಿಡ್ನಾಪಿಂಗ್ ಇಸ್ ಅ ವೆರಿ ಮೇಜರ್ ಪಾರ್ಟ್. ಬಟ್ ಅದೇ ಹೇಳಿದ್ದು ನಾನು, ಒಂದು ಲೇಯರ್ ಅಂತ ಅನ್ಕೊಂಡೋದು ಅದು ಇನ್ನೊಂದಕ್ಕೆ ಲಿಂಕ್ ಆಗುತ್ತೆ, ಇದಕ್ಕೆ ಹೋದ್ರೆ ಇನ್ನೊಂದು ಲಿಂಕ್ ಆಗುತ್ತೆ. ಸೊ ಓಕೆ, ಸೊ ದೊಡ್ಡದೇನೋ ನಡೀತಾ ಇದ್ದಲ್ಲಿ ಇದು ಒಂದು ಭಾಳ ಟೈನಿ ಥಿಂಗ್, ಮಕ್ಕಳು ಕಿಡ್ನಾಪಿಂಗ್ ಅದರಲ್ಲಿ ಆಗ್ತಾ ಇರೋದು. ಸೊ ದಟ್ ಇಸ್ ದ ಹೋಲ್ ಸ್ಟೋರಿ ಅಬೌಟ್. ಸರ್, ಹೇರ್ ಸ್ಟೈಲ್ ಬಗ್ಗೆ ಮಾತಾಡಲೇಬೇಕು. ನಿಮ್ದು ಮಾರ್ಕ್ ಸಿನಿಮಾಕ್ಕಾಗಿ ನೀವು ಹೇರ್ ಸ್ಟೈಲ್ ಅನ್ನೇ ತುಂಬಾ ಚೇಂಜ್ ಮಾಡ್ಕೊಂಡ್ರಿ. ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಆಯ್ತು, ಬಟ್ ಸಿನಿಮಾ ಪೂರ್ತಿ ಅದೇ ಹೇರ್ ಸ್ಟೈಲಾ? ಯಾಕೆ ಲೇಯರ್ ಚೇಂಜ್ ಆದಂಗೆ ಚೇಂಜ್ ಆಗುತ್ತಾ? 48 hours ಅಲ್ಲ. ಸಿ ಅಗೇನ್ ಬೇರೆ ಕ್ಯಾರೆಕ್ಟರ್ ಅಲ್ಲ, ಇನ್ನೊಂದಲ್ಲ. 48 hours ಅಂದ ತಕ್ಷಣ ಒಂದೇ ಗೆಟಪ್ ಅಂದ್ರೆ ಅರ್ಥ ಏನು? ಇಡೀ ಪಿಕ್ಚರ್ ಕ್ಯಾರೆಕ್ಟರ್ 2 ದಿನ ಸ್ನಾನ ಮಾಡಿಲ್ಲ ಅಂತ ಅರ್ಥ. ಹೆಂಗಿರ್ತೀವಿ ಹೇಳಿ ನೋಡೋದಕ್ಕೆ? ಅದಕ್ಕೆ ಮೇಕಪ್ ಆಗ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ನಾನು ವಿತೌಟ್ ಮೇಕಪ್ ಮಾಡಿದ್ದೀನಿ ಇಡೀ ಸಿನಿಮಾ. ಹೆಂಗಿದೀವಿ ಹಂಗೆ ಹೋಗ್ತಾ ಇದೆ. ಸನ್ ಬ್ಲಾಕ್ ಲೋಷನ್ ಹಾಕೊಂಡು ಹೋಗ್ತಾ ಇದೆ ಅಷ್ಟೇ, ನಾನು ಇನ್ನೇನಿಲ್ಲ. ಆ್ಯಂಡ್ ಕೂದಲು ಜಾಸ್ತಿ ಸೆಟ್ ಮಾಡ್ಕೊಳ್ಳೋದು ಡೈಲಿ ಅವೆಲ್ಲ ಏನಿರಲಿಲ್ಲ. ನಿಮಗೆ ಇಷ್ಟ ಇಲ್ಲ ಅನ್ಸುತ್ತಲ್ಲ ಸರ್ ಈ ಹೇರ್ ಸ್ಟೈಲ್? ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗೋಯ್ತು. ಬಿಕಾಸ್ ಅದು ಸಿಲ್ಕಿ ಹೇರ್, ಏನು ಗೊತ್ತಾ, ಗ್ಲಾಮರ್ ಇದೆ, ಇಲ್ಲ ಅಂತಲ್ಲ. ಕೂತ್ಕೊಳ್ಳೋದಿಲ್ಲ ದೀಪಿಕಾ ಅವರೇ ಒಂದು ಕಡೆ, ಚೂರು ಗಾಳಿ ಬರೋಂಗಿಲ್ಲ, ಎಲ್ಲ ಹಿಂಗೆ ಮುಂದೆ ತಾವಮ್ಮನ ಮತ್ತೆ ಎತ್ತಿ. ಈಗ ನಿಮ್ದಲ್ಲಿ ಏನಾಗಿದೆ, ಒಂದು ಕ್ಲಿಪ್ ಹಾಕೋತೀರಿ ಏನೋ ಮಾಡ್ತೀರಿ, ನಾನು ಏನು ಹಾಕೊಳ್ಳಿ ಇಲ್ಲಿ. ಈಗ ಸೊಲ್ಯೂಷನ್ ಹಾಕಿ ಸೆಟ್ ಮಾಡ್ಕೊಂಡು ಕೂತ್ರೆ ಇಂಡೋರ್ ಇದ್ರೆ ಓಕೆ. ಆ ಗಾಳಿಯಲ್ಲಿ ಆಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ತಲೆ ಬಾಚಲ್ಲ. ನಾನು ಐ ಡೋಂಟ್ ಯೂಸ್ ಕೋಮ್. ಎವ್ರಿ ಡೇ ವೆನ್ ಐ ಶವರ್ ಡ್ರೈ ಆಗಿ ಕೂದಲು ಕೈಯಲ್ಲೇ ಮಾಡ್ಕೊಳ್ಳೋದು ನಾನು, ಅದನ್ನು ಸೆಟ್ ಮಾಡಲ್ಲ ನಾನು. ಸೊ ಇಫ್ ಯು ರಿಮೆಂಬರ್, ಮ್ಯಾಕ್ಸ್ ಆಗ್ತಿದ್ದಂಗೆ ಫಸ್ಟ್ ಹೋಗಿ ಹೇರ್ ಕಟ್ ಮಾಡಿಬಿಟ್ಟಿದ್ದೆ ನಾನು. ಈ ಸಲ ಮಾರ್ಕ್ ರಿಲೀಸ್ ಆಗೋ ಮುಂಚೆನೆ ಸ್ವಲ್ಪ ಚೇಂಜ್ ಆಗಿದೆ ಸರ್. ಹೇರ್ ಸ್ವಲ್ಪ ಸ್ಟ್ರೈಟ್ ಆಗ್ತಾ ಇದೆ, ಈಗ ಕರ್ಲ್ಸ್ ಹೋಗ್ತಾ ಇದೆ. ಬಟ್ ನಾನೊಂದು ಕ್ಯಾರೆಕ್ಟ್ರಿಗೋಸ್ಕರ ಉದ್ದ ಬಿಡ್ತಾ ಇದ್ದೀನಿ ಕೂದಲನ್ನ. ಐ ನೀಡ್ ಟು ಗ್ರೋ ಲಾಂಗರ್. 2 ಉದ್ದ ಬಿಟ್ಟಿದ್ದೆ, ಮನೇಲಿ ಗಲಾಟೆ ಜಾಸ್ತಿ ಆಯಿತು. ನನ್ನ ಮಗಳಿಗೆ ಇಷ್ಟ ಇಲ್ಲ ಅದು. ಮಿಕ್ಕಿದ ಪ್ರಿಯಾಂಗೆಲ್ಲ ಅದೆಲ್ಲ ಪ್ರಾಬ್ಲಮ್ ಇಲ್ಲ, ಮನೇಲಿ ಅಪ್ಪಂಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಇವಳು ಹಿಂಗಂತಿರ್ತಾರೆ, ದಾಡಿ ಕಟ್ ಮಾಡು.